ಚಾಮರಾಜನಗರದ ತಾಲೂಕಿನ ನಂಜೇದೇವೇಗೌಡರ ಗ್ರಾಮದಲ್ಲಿ ಒಂದಲ್ಲ ಎರಡಲ್ಲ 5 ಹುಲಿಗಳು ಪ್ರತ್ಯಕ್ಷವಾಗಿದೆ. ಇದನ್ನು ನೋಡಿ ಅಲ್ಲಿನ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಒಂದಲ್ಲ ಎರಡಲ್ಲ 5 ಹುಲಿಗಳು ಪ್ರತ್ಯಕ್ಷವಾಗಿದೆ. ಹುಲಿಗಳನ್ನ ನೋಡಿ ಬೆಚ್ಚಿ ಬಿದ್ದಿದ್ದಾರೆ ನಂಜೇದೇವನಪುರ ಗ್ರಾಮಸ್ಥರು. ಚಾಮರಾಜನಗರ ತಾಲೂಕಿನ ನಂಜೇದೇವನಪುರದಲ್ಲಿ ಈ ಘಟನೆ ಕಂಡು ಬಂದಿರೋದು. ಜಿಲ್ಲಾ ಕೇಂದ್ರದಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿ ಹುಲಿಗಳು ಓಡಾಡಿರುವ ದೃಶ್ಯ ಸಿಕ್ಕಿದೆ. ಕುಮಾರ್ ಎಂಬುವವರ ತೋಟದಲ್ಲಿ ಹುಲಿಗಳು ಸಂಚರಿಸಿವೆ. ತೋಟದಲ್ಲಿ ಅಳವಡಿಸಿದ್ದ ಸಿಸಿಟಿವಿಯಲ್ಲಿ ದೃಶ್ಯ ಸೆರೆಯಾಗಿರುವುದು. ಹುಲಿಗಳನ್ನ ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಒಂದಷ್ಟು ನಮ್ಮ ದೇಶದಲ್ಲಿ ಹುಲಿಗಳನ್ನ ಸಂರಕ್ಷಣೆ ಮಾಡುವಂತಹ ಪ್ರದೇಶಗಳ ಪೈಕಿ ನಮ್ಮ ರಾಜ್ಯದ ಚಾಮರಾಜನಗರವು ಕೂಡ ಒಂದು. ಅದರಲ್ಲಿ ಈ ಹಿಂದೆ ಕೂಡ ಹುಲಿಗಳಿಗೆ ವಿಷವಿಟ್ಟು ವಿಷಪ್ರಾಶನವನ್ನ ಮಾಡಿ ಕೊಲೆ ಮಾಡಿರುವಂತಹ ಅಥವಾ ಹತ್ಯೆ ಮಾಡಿರುವಂತಹ ಘಟನೆಗಳನ್ನ ನಾವಿನ್ನೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅದ್ರ ಮಧ್ಯದಲ್ಲಿ ಈಗ ಕಾಡಿನಿಂದ ನಾಡಿನೊಳಗಡೆ ಮೃಗಗಳು ಬರೋದು ಸಹಜವಾಗಿಬಿಟ್ಟಿದೆ. ಯಾಕಂದ್ರೆ ಅವುಗಳ ವಾಸಸ್ಥಾನ ಒಂದು ಕಡೆ ಅಲ್ಲಿ ಗ್ರಾಮಸ್ಥರು ವಾಸ ಮಾಡ್ತಿರ್ತಾರೆ. ಈಗ ಸಿಸಿಟಿವಿಯಲ್ಲಿ ಫುಟೇಜ್ ಏನು ದಾಖಲಾಗಿದೆ ಅಥವಾ ಸೆರೆಯಾಗಿದೆಯಲ್ಲ, ಇದು ತಪ್ಪು ಅಂತ ಹೇಳೋದಕ್ಕೆ ಬರೋದಿಲ್ಲ. ಅದು ಅರಣ್ಯ ಪ್ರದೇಶ, ಹಾಗಾಗಿ ಓಡಾಡ್ತಾ ಇರ್ತವೆ. ಬಟ್ ಅಲ್ಲಿ ವಾಸ ಮಾಡುವಂತ ಗ್ರಾಮಸ್ಥರ ಕತೆ ಹೇಳಿ ಎಷ್ಟು ಭಯ ಆಗಿರಬೇಕು, ಅಥವಾ ಅದೇನಾದ್ರೂ ಅಟ್ಯಾಕ್ ಮಾಡಿದ್ರೆ ಅನ್ನುವಂಥ ಭೀತಿ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಹುಲಿಗಳನ್ನ ಸೆರೆ ಹಿಡೀರಿ ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಸಂಬಂಧಪಟ್ಟಂತೆ ಎಷ್ಟೇ ಹುಲಿಗಳನ್ನು ಕರ್ಕೊಂಡು ಹೋಗಿ ಸಂರಕ್ಷಿತ ಜಾಗಕ್ಕೆ ಬಿಟ್ಟರೂ ಕೂಡ ಅಲ್ದಾಡ್ತಾ ಅದು ಕಾಡಿನಿಂದ ನಾಡಿನೆಡೆಗೆ ಬಂದ್ಬಿಡತ್ತೆ. ಹಾಗಾಗಿ ಏನಾದರೂ ಬೌಂಡ್ರಿ ರೀತಿ ಏನಾದರೂ ಮಾಡ್ಕೊಳ್ಬಹುದಾ, ಆ ರೀತಿಯಾದಂಥ ಯೋಜನೆಗಳನ್ನು ಏನಾದರೂ ಕೈಗೊಳ್ಳಬಹುದಾ ಅಂತ. ಯಾಕಂದರೆ ಒಂದಲ್ಲ ಎರಡಲ್ಲ ಹುಲಿಯಿಂದ ಆಘಾತಕ್ಕೀಡಾಗಿರುವಂತಹ ಕೆಲವೊಂದಷ್ಟು ಸಂಖ್ಯೆಗಳು ಅಥವಾ ಅದರಿಂದ ತೀವ್ರವಾಗಿ ಸಾವನ್ನಪ್ಪಿರುವಂತಹ ಘಟನೆಗಳನ್ನು ಕೂಡ ನಾವು ಮರೆಯೋದಕ್ಕಾಗೋದಿಲ್ಲ. ಎಸ್ಪೆಷಲಿ ಈ ಚಾಮರಾಜನಗರ, ಗುಂಡ್ಲುಪೇಟೆ ಈ ಭಾಗಗಳಲ್ಲಿ ಸದ್ಯದ ಮಟ್ಟಿಗೆ ಒಂದಲ್ಲ ಎರಡಲ್ಲ 5 ಹುಲಿಗಳು ಸಿಸಿಟಿವಿ ಫುಟೇಜ್ನಲ್ಲಿ ಸರಿಯಾಗಿದೆ. ಸಂಬಂಧಪಟ್ಟಂತೆ ಗ್ರಾಮಸ್ಥರು ಕೂಡ ಹುಲಿಗಳನ್ನು ಹಿಡಿಬೇಕು ಅಂತ ಆಗ್ರಹಿಸುತ್ತಿದ್ದಾರೆ.